ಪಾಸ್ವರ್ಡ್ ಕೊಡು ಸ್ವಲ್ಪ. ಲೇಖಕರು ವಶಿಷ್ಠ ಮಿಸ್ತ್ರಿ, ಚಿತ್ರಕಾರರು ರಾಧಿಕಾ ಟಿಪ್ನೆಸ್, ಅನುವಾದ ಗಿರೀಶ್ ಎನ್ಆರ್. ಕೀಲಿ ಮತ್ತು ಕೀಲಿ ಕೈಗಳ ಕರಾಮತ್ತು ಮಂಜುವನ್ನು ಮೋಡಿ ಮಾಡಿದ್ದವು. ಕೀಲಿಗೆ ಅದರ ಕೈ ಹಾಕಿ ತಿರುಗಿಸುವಾಗ ಮೃದುವಾದ ಲೋಹದ ಶಬ್ದ ಕೇಳುವುದೆಂದರೆ ಅವಳಿಗೆ ಬಹಳ ಖುಷಿ. ಅವಳ ಅಮ್ಮನ ಸೀರೆ ಎಂಚಿನ ಗಂಟಿಗೆ ನೇತಾಡುವ ಕೀಲಿ ಕೈಗಳ ಗೊಂಚಲು ಅವಳ ಅಚ್ಚುಮೆಚ್ಚಿನ ಆಟಿಕೆ. ಕೀಲಿ ಕೈಯೊಂದು ಕೀಲಿ ಮನೆಯಲ್ಲಿ ನುಸುಳಿ ಅದನ್ನು ತೆಗೆಯುವ ನಿಗೂಢತೆಯನ್ನು ಅನ್ವೇಷಿಸುವ ಆಸೆ ಅವಳಿಗೆ. ಮಂಜು ಪ್ರತಿದಿನ ಶಾಲೆಗೆ ಹೋಗುವಾಗ ರಂಜಿತ್ನ ಅಂಗಡಿ ಮುಂದೆಯೇ ಹಾದು ಹೋಗುವುದು. ಆ ಹಳ್ಳಿಯಲ್ಲಿ ರಂಜಿತ್ ಕೀಲಿ ಕೈ ಮಾಡುವ ಕೆಲಸ ಮಾಡಿಕೊಂಡಿದ್ದಾನೆ. ಅವನು ಹೊಸ ಕೀಲಿ ಕೈಯೊಂದನ್ನು ಮಾಡುವಾಗ ಸಲಕರಣೆಗಳಿಂದ ಉಜ್ಜುವ ಶಬ್ದ ಕೇಳುವುದೆಂದರೆ ಮಂಜುಗೆ ತುಂಬಾ ಇಷ್ಟ. ಒಂದು ದಿನ ಅಮ್ಮ ತಮ್ಮ ಅಲೆಮಾರಿಗೆ ಹೊಸ ಕೀಲಿ ಕೈ ಮಾಡಿಸಬೇಕು ಎಂದುಕೊಂಡರು. ಮಂಜುವು ಅಮ್ಮನ ಜೊತೆ ರಂಜಿತ್ನ ಅಂಗಡಿಗೆ ಹೊರಟಳು. ಚಪ್ಪಟೆಯಾದ ಲೋಹದ ತುಣುಕೊಂದನ್ನು ರಂಜಿತ್ ಕೈಗೆತ್ತಿಕೊಂಡ. ಅದು ಏನು ಎಂದು ಮಂಜು ಕೇಳಿದಳು. ಇದೊಂದು ಸಾಪಾದ ಕೀಲಿಕೈ ಎಂದು ಹೇಳಿದ. ಅಮ್ಮ ತಂದಿದ್ದ ಅಲೆಮಾರಿನ ಕೀಲಿಕೈಯನ್ನು ಅವಳಿಗೆ ತೋರಿಸುತ್ತಾ, ಇದರಲ್ಲಿ ನಿನಗೆ ಮೊನಚಾದ ಉಬ್ಬುಗಳು ಹಾಗೂ ಆಳವಾದ ತಗ್ಗುಗಳು ಕಾಣಿಸುತ್ತಿವೆಯಾ? ನಿಮ್ಮ ಮನೆಯ ಅಲೆಮಾರಿನ ಕೀಲಿಯಲ್ಲೂ ಕೂಡ ಇಂಥವೇ ಉಬ್ಬು ತಗ್ಗುಗಳು ಇರುತ್ತವೆ. ಈ ಕೀಲಿಕೈಯಲ್ಲಿರುವ ಉಬ್ಬು ತಗ್ಗುಗಳು ಹಾಗೂ ಅಲೆಮಾರಿನಲ್ಲಿರುವ ಉಬ್ಬು ತಗ್ಗುಗಳು ಒಂದಕ್ಕೊಂದು ಹೊಂದುವಂತೆ ಇರುತ್ತವೆ. ಹಾಗಾಗಿ ನೀನು ಈ ಕೀಲಿ ಕೈಯನ್ನು ಹಾಕಿ ತಿರುವುತ್ತಲೇ ಕೀಲಿ ತಕ್ಷಣ ತೆರೆಯುತ್ತದೆ. ನೋಡು, ಈಗ ನಾನು ಈ ಹಳೆಯ ಕೀಲಿ ಕೈಯಲ್ಲಿ ಇರುವ ಹಾಗೆಯೇ ಉಬ್ಬು ತಗ್ಗುಗಳನ್ನು ಸಾಪಾದ ಹೊಸ ಕೀಲಿ ಕೈ ಮೇಲೆ ನಕಲು ಮೂಡಿಸುತ್ತೇನೆ. ಆಮೇಲೆ ಈ ಹೊಸ ಕೀಲಿ ಕೈಯನ್ನು ಬಳಸಿ ಅಲೆಮಾರನ್ನು ತೆರೆಯಬಹುದು ಎಂದು ಮಂಜುಗೆ ರಂಜಿತ್ ವಿವರಿಸಿದ. ಮನೆಗೆ ವಾಪಸ್ಸು ಬಂದ ಮೇಲೂ ಕೂಡ ಮಂಜು ಕೀಲಿಕೈ ಮಾಡುವವನ ಬಗ್ಗೆಯೇ ಮಾತನಾಡುತ್ತಿದ್ದಳು. ಪಕ್ಕದ ಮನೆಯ ಆಂಟಿಗೆ ಹೇಳಿದಳು, ತನ್ನ ಮುದ್ದಿನ ಬೆಕ್ಕಿಗೆ ಕೂಡ ಹೇಳಿದಳು. ಆದರೆ ಬೆಕ್ಕು ಅರ್ಧದಲ್ಲೇ ಬೇಸರಿಸಿ ತನ್ನ ಮುಖ ತಾನೇ ನೆಕ್ಕುತ್ತಾ ಹೊರಟು ಹೋಯಿತು. ಕಡೆಗೆ ಮನೆಗೆ ಬಂದಿದ್ದ ರಿಜು ಅಕ್ಕನಿಗೆ ಕೂಡ ಈ ಕೀಲಿಕೈ ಮಾಡುವ ವಿಧಾನವನ್ನು ಕುರಿತು ಹೇಳಿದಳು. ರಿಜು ಎಂಜಿನಿಯರಿಂಗ್ ಓದಿದವಳು. ರಿಜು ಅಕ್ಕ ಒಂದು ಹೊಸ ಕೀಲಿಕೈ ಮಾಡಬೇಕೆಂದರೆ ಹಳೆ ಕೀಲಿಕೈಯಲ್ಲಿರೋ ಉಬ್ಬು ತಗ್ಗುಗಳನ್ನು ಅದು ಇದ್ದ ಹಾಗೆ ಸಾಪಾದ ಹೊಸ ಕೀಲಿಕೈಯ ಮೇಲೆ ನಕಲು ಮಾಡಬೇಕು, ಗೊತ್ತಾ ಎಂದಳು. ಹೌದಾ ಎಂದ ರಿಜು. ಹಾಗಾದರೆ ಅಮ್ಮ ಕೀಲಿಕೈಯನ್ನ ಜೋಪಾನ ಮಾಡಿ ಇಟ್ಟುಕೊಳ್ಳುವುದೇ ಸರಿ. ಇಲ್ಲವಾದರೆ ಬೇರೆ ಯಾರಾದರೂ ಕೀಲಿಕೈಯನ್ನು ನಕಲು ಮಾಡಿ ಅಲೆಮಾರಿನಲ್ಲಿರುವ ವಸ್ತುಗಳನ್ನು ಕದ್ದು ಬಿಡಬಹುದು ಎಂದಳು. ಹೌದು ಹೌದು, ನಾನು ಇದರ ಬಗ್ಗೆನೇ ಓದುವುದು ಗೊತ್ತಾ ಎಂದಳು ರಿಜು. ಅಂದರೆ ಕೀಲಿಕೈ ಮಾಡೋದನ್ನ ಎಂದು ಅಚ್ಚರಿಪಟ್ಟಳು ಮಂಜು. ಒಂದು ರೀತಿಯಲ್ಲಿ ಹೌದು. ನಾವು ಯಾವುದೇ ವಸ್ತುವನ್ನು, ಉದಾಹರಣೆಗೆ ಸೀರೆಗಳನ್ನು ಸುರಕ್ಷಿತವಾಗಿ ಇಡಬೇಕೆಂದರೆ ಅದನ್ನು ಅಲೆಮಾರಿನಲ್ಲಿ ಇಟ್ಟು ಕೀಲಿ ಹಾಕುತ್ತೇವೆ ತಾನೆ? ಮಂಜು ತಲೆಯಾಡಿಸಿದಳು. ಒಂದು ವೇಳೆ ಮಾಹಿತಿಗಳನ್ನು ಸುರಕ್ಷಿತವಾಗಿ ಇಡಬೇಕು ಎಂದರೆ ಏನು ಮಾಡುವುದು ಎಂದು ರಿಜು ಮಂಜುವನ್ನು ಕೇಳಿದಳು. ಯಾವ ತರಹದ ಮಾಹಿತಿ ರಿಜು ಅಕ್ಕ ಎಂದು ಮಂಜು ಕೇಳಿದಳು. ನಮ್ಮ ಬ್ಯಾಂಕಿನ ಖಾತೆಯಲ್ಲಿ ಇರಬಹುದಾದ ದುಡ್ಡಿನ ಮಾಹಿತಿ, ಅಥವಾ ಗೆಳೆಯನೋ ಗೆಳತಿಯೋ ಬರೆದು ತಿಳಿಸಿರುವ ಗುಟ್ಟು, ಅಥವಾ ಅಜ್ಜಿ ಅಮ್ಮನಿಗೆ ಕಲಿಸಿಕೊಟ್ಟ ವಿಶೇಷ ಪಾಕವಿಧಾನಗಳ ಪುಸ್ತಕ. ಹೌದಲ್ಲವಾ, ಇವನ್ನು ಕೂಡ ನಾವು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಎಂದು ಮಂಜು ರಿಜು ಹೇಳಿದ್ದನ್ನು ಒಪ್ಪಿದಳು. ಈ ಮಾಹಿತಿಯನ್ನೆಲ್ಲ ಜೋಪಾನ ಮಾಡಬೇಕು ಎಂದರೆ ನಾವು ಇವನ್ನೆಲ್ಲ ಒಂದು ಕಡೆ ಇಟ್ಟು ಬೀಗ ಹಾಕಬೇಕು ತಾನೆ? ಅಂಥ ಅನೇಕ ಜಾಗಗಳು ಇವೆ. ಉದಾಹರಣೆಗೆ ನನ್ನ ಕಂಪ್ಯೂಟರ್, ಅಲ್ಲಿ ನಾನು ನನ್ನ ಕಾಲೇಜ್ ನೋಟ್ಸ್ಗಳನ್ನೆಲ್ಲ ಇಟ್ಟುಕೊಳ್ಳುತ್ತೇನೆ ಎಂದಳು ರಿಜು. ತನ್ನ ಲ್ಯಾಪ್ಟಾಪ್ ತೆರೆದು ರಿಜು, ನೋಡು, ಇದರಲ್ಲಿರೋ ನನ್ನ ನೋಟ್ಸ್ಗಳನ್ನು ಓದಬೇಕೆಂದರೆ ನೀನು ಮೊದಲು ಇದರ ಪಾಸ್ವರ್ಡ್ ಒತ್ತಬೇಕು ಎಂದು ತೋರಿಸಿದಳು. ಪಾಸ್ವರ್ಡ್ ಅಂದರೆ? ಮಂಜು ಕುತೂಹಲದಿಂದ ಕೇಳಿದಳು. ಪಾಸ್ವರ್ಡ್ ಕೂಡ ಒಂದು ಕೀಲಿಕೈ ರೀತಿಯೇ ಕೆಲಸ ಮಾಡುತ್ತದೆ. ಅಲೆಮಾರಿನ ಬೀಗ ತೆರೆಯಲು ಅದಕ್ಕೆ ಸರಿಯಾಗಿ ಹೊಂದುವ ಕೀಲಿನೇ ಬೇಕು ತಾನೆ? ಅದೇ ರೀತಿ ನಾನು ಮೊದಲೇ ನಿಗದಿ ಮಾಡಿರೋ ಪಾಸ್ವರ್ಡ್ ಹಾಗೂ ನಾನು ಈಗ ಒತ್ತುವ ಪಾಸ್ವರ್ಡ್ ಒಂದೇ ಆಗಿದ್ದಲ್ಲಿ ಮಾತ್ರ ನನ್ನ ಲ್ಯಾಪ್ಟಾಪ್ನಲ್ಲಿರುವ ಮಾಹಿತಿಗಳನ್ನು ನೋಡಬಹುದು. ನೀನು ಬೇರೆ ಯಾರಿಗಾದರೂ ಇದರ ಪಾಸ್ವರ್ಡ್ ಏನು ಅಂತ ಹೇಳಿದರೆ ಅವರು ಕೂಡ ಈ ಲ್ಯಾಪ್ಟಾಪ್ ಅನ್ನು ತೆರೆಯಬಹುದು. ಹಾಗಾಗಿ
ನಿನ್ನ ಪಾಸ್ವರ್ಡ್ ಅನ್ನು ಯಾರಿಗೆ ಹೇಳುತ್ತೀಯಾ ಅನ್ನೋದರ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು ಎಂದಳು ರಿಜು. ಹಾಗಾದರೆ ನಾನು ದೊಡ್ಡವಳಾದ ಮೇಲೆ ಒಂದು ಕಂಪ್ಯೂಟರ್ ತೆಗೆದುಕೊಂಡರೆ ಅದರ ಪಾಸ್ವರ್ಡ್ ಏನಿರಬಹುದು ಎಂದು ಮಂಜು ಯೋಚಿಸಲು ಪ್ರಾರಂಭಿಸಿದಳು. ಕೆಲವರ ಪಾಸ್ವರ್ಡ್ಗಳನ್ನು ಊಹಿಸುವುದು ಬಹಳ ಸುಲಭ. ಅವರ ಹುಟ್ಟಿದ ದಿನ, ಅವರ ಸಾಕುಪ್ರಾಣಿಯ ಹೆಸರು, ಅವರ ಮನೆ ರಸ್ತೆಯ ಹೆಸರು ಇತ್ಯಾದಿ ಇತ್ಯಾದಿ. ಸುಲಭವಾಗಿ ಊಹಿಸಲಾಗದಂತಹ ಪಾಸ್ವರ್ಡ್ ಇಟ್ಟುಕೊಂಡಲ್ಲಿ ಅದನ್ನು ಒಳ್ಳೆಯ ಪಾಸ್ವರ್ಡ್ ಅಂತ ಕರೆಯಬಹುದು. ಪಾಸ್ವರ್ಡ್ ಹೆಚ್ಚು ಉದ್ದಕ್ಕಿದ್ದರೆ ಅದನ್ನು ಊಹೆ ಮಾಡುವುದು ಕಷ್ಟ. ಒಂದು ಪಾಸ್ವರ್ಡ್ನಲ್ಲಿ ಅಕ್ಷರಗಳು ಮತ್ತು ಸಂಖ್ಯೆಗಳು ಎರಡೂ ಬೆರೆತಿದ್ದರೆ ಬಹಳ ಒಳ್ಳೆಯದು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಾಸ್ವರ್ಡ್ ನೆನಪಿನಲ್ಲಿ ಇಟ್ಟುಕೊಳ್ಳುವಷ್ಟು ಸುಲಭವಾಗಿರಬೇಕು ಕೂಡ ಎಂದಳು ರಿಜು. ಆ ಹೊತ್ತಿಗೆ ಮಂಜುವಿನ ಅಮ್ಮ ಕರೆದದ್ದನ್ನು ಕೇಳಿ ರಿಜು ಅತ್ತ ಹೋದಳು. ಟಿಂಗ್! ರಿಜುವಿನ ಮೊಬೈಲು ರಿಂಗಣಿಸಿತು. ಇದರಲ್ಲೇನಿರಬಹುದು? ಹೊಸ ಗೇಮ್? ರಿಜು ಮೊಬೈಲ್ನಲ್ಲಿ ಚೆನ್ನಾಗಿರುವ ಗೇಮ್ಗಳಿದ್ದವು. ಅನೇಕ ಬಾರಿ ಗೇಮ್ ಆಡಲು ನಿನ್ನ ಮೊಬೈಲ್ ಕೊಡು ಎಂದು ಮಂಜು ರಿಜುವನ್ನು ಪೀಡಿಸುತ್ತಿದ್ದಳು. ಇಂದು ತಾನೇ ಗೇಮ್ ಆಡೋಣ ಎಂದು ಮೊಬೈಲ್ ಕೈಗೆತ್ತಿಕೊಂಡಿದ್ದಳು. ಮಂಜು ರಿಜು ಅಕ್ಕನ ಮೊಬೈಲ್ನ ಒಂದು ಬಟನ್ ಒತ್ತಿದಳು. ಪರದೆಯ ಮೇಲೆ ಬೆಳಕು ಮೂಡಿತು. ಈಗ ಮೊಬೈಲ್ ತೆರೆಯಲು ಸಂಖ್ಯೆಗಳಿರುವ ಒಂದು ಕಿಲಿಮಣೆ ಕಂಡಿತು. ಪಾಸ್ವರ್ಡ್ ಬೇಕು. ಮಂಜು 1 2 3 4 ಎಂದು ಒತ್ತಿದಳು. ಪಾಸ್ವರ್ಡ್ ತಪ್ಪು ಎಂಬ ಬರಹ ಇಂಗ್ಲಿಷ್ನಲ್ಲಿ ಕಂಡಿತು. ಮತ್ತೆ ಆಕೆ 0000 ಎಂದು ಪ್ರಯತ್ನಿಸಿದಳು. ಆಗಲೂ ಮೊಬೈಲ್ ತೆರೆಯಲಿಲ್ಲ. ಆಕೆ ರಿಜುವಿನ ಹುಟ್ಟಿದ ದಿನವನ್ನು ನೆನಪಿಸಿಕೊಂಡು 10-10-97 ಎಂದು ಒತ್ತಿದಳು. ಅಷ್ಟರಲ್ಲಿ ಏಯ್ ಎಂದು ಜೋರು ಮಾಡುತ್ತಾ ರಿಜು ಮೊಬೈಲ್ ಕಸಿದುಕೊಂಡಳು. ನಿನ್ನಷ್ಟು ಸಣ್ಣ ಹುಡುಗಿಯರು ಮೊಬೈಲ್ಗಳನ್ನು ಮುಟ್ಟಬಾರದು ಅಂತಲೇ ಅದನ್ನು ಪಾಸ್ವರ್ಡ್ನಿಂದ ಜೋಪಾನ ಮಾಡಿದ್ದೀನಿ ಗೊತ್ತಾ ಎಂದಳು ರಿಜು. ಮಂಜು ನಾಲಿಗೆ ಹೊರಚಾಚಿ ಅಣುಕಿಸಿದಳು. ಆಹಾ, ಈಗ ಗೊತ್ತಾಯ್ತಾ ಮಂಜು ಪಾಸ್ವರ್ಡ್ ಎಂದರೆ ಎಷ್ಟು ಮುಖ್ಯ ಅಂತ ಎಂದಳು ರಿಜು. ಅದಕ್ಕೆ ಹೇಳಿದ್ದು ಪಾಸ್ವರ್ಡ್ಗಳೆಂದರೆ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಸುರಕ್ಷಿತವಾಗಿಡಲು ಸಹಾಯ ಮಾಡುವ ಕೀಲಿಕೈಗಳು ಅಂತ. ನೀನು ಅದನ್ನು ಆಟ ಆಡಲು ತೆಗೆದುಕೊಳ್ಳುವ ಮುಂಚೆ ನನ್ನನ್ನು ಕೇಳಬೇಕಿತ್ತು ಎಂದ ರಿಜು ಮೊಬೈಲ್ನಲ್ಲಿ ಪಾಸ್ವರ್ಡ್ ಟೈಪ್ ಮಾಡಿದಳು. ಸರಿ, ಪಾಸ್ವರ್ಡ್ ಊಹಿಸಿ ಅನ್ನೋ ಹೊಸ ಆಟ ಆಡೋಣ ಎಂದಳು ರಿಜು. ಮಂಜು ಜೊತೆ ನೀವು ಆಟವಾಡಿ. ಈ ಆಟವು ಪಾಸ್ವರ್ಡ್ ರಚನೆಗೆ ಸುಳಿವುಗಳನ್ನು ನೀಡುತ್ತದೆ. ಊಹಿಸಬಹುದೇ? ಪ್ರಯತ್ನಿಸಿ. ಮೊಬೈಲ್ನ ಪಾಸ್ವರ್ಡ್ಗಳು. ಮಂಜು ರಿಜುಗಿಂತ 9 ವರ್ಷ ಚಿಕ್ಕವಳು. ಒಂದು ವೇಳೆ ಮಂಜು ತಾನು ಹುಟ್ಟಿದ ವರ್ಷವನ್ನು ಪಾಸ್ವರ್ಡ್ ಮಾಡಿಕೊಂಡರೆ ಆಕೆಯ ಪಾಸ್ವರ್ಡ್ ಏನಿರಬಹುದು? ರಿಜುವಿನ ಹುಟ್ಟಿದ ದಿನವನ್ನು ಉಲ್ಟಾ ಬರೆದರೆ ಅದೇ ಅವಳ ಪಾಸ್ವರ್ಡ್ ಆಗುತ್ತದೆ. ಏನದು? ಮಂಜು ರಿಜು ಅಕ್ಕನ ಮೊಬೈಲ್ನಲ್ಲಿ ಪ್ರಯತ್ನಿಸಿದ ಮೊದಲ ಪಾಸ್ವರ್ಡ್ ಯಾವುದು? ಅದನ್ನು ಉಲ್ಟಾ ಬರೆದರೆ ಬರುವ ಅಂಕಿಗಳು ಯಾವುವು? ನಿಮಗೆ ಉತ್ತರ ಸಿಕ್ಕಿತೆ? ನಿಮಗೆ ಸಿಕ್ಕಿದ್ದರೆ ಬೇರೆಯವರಿಗೂ ಈ ಉತ್ತರಗಳು ಸಿಗುತ್ತವೆ ಎಂಬುದು ನೆನಪಿರಲಿ. ಹಾಗಾಗಿ ಪಾಸ್ವರ್ಡ್ನ ವಿಚಾರವಾಗಿ ಕೆಲವು ಬೇಕು ಬೇಡಗಳ ಪಟ್ಟಿ ಇಲ್ಲಿದೆ. ಬಹಳ ಚಿಕ್ಕ ಪಾಸ್ವರ್ಡ್ಗಳನ್ನು ಇಡಬೇಡಿ. ಉದಾಹರಣೆಗೆ 123 XYZ ABCD ಇತ್ಯಾದಿ. ಇವು ದುರ್ಬಲ ಪಾಸ್ವರ್ಡ್. ಪಾಸ್ವರ್ಡ್ ಅನ್ನು ಮರೆಯದಂತೆ ನೆನಪಿಡಿ ಹಾಗೂ ಅದನ್ನು ಎಲ್ಲೂ ಬರೆದುಕೊಳ್ಳಬೇಡಿ. ಒಂದು ವೇಳೆ ಬರೆದರೆ ಅದು ಬೇರೆಯವರ ಕೈಗೆ ಸಿಕ್ಕು ಅವರಿಗೂ ನಿಮ್ಮ ಪಾಸ್ವರ್ಡ್ ತಿಳಿಯುವ ಸಾಧ್ಯತೆ ಇದೆ. ನಿಮ್ಮ ಪಾಸ್ವರ್ಡ್ನಲ್ಲಿ ಇಂಗ್ಲಿಷ್ ಅಕ್ಷರಗಳ ಸಣ್ಣ ಅಕ್ಷರ ಮತ್ತು ದೊಡ್ಡ ಅಕ್ಷರ ಎರಡನ್ನೂ ಬಳಸಿ. ಬೇರೆಯವರು ಸುಲಭವಾಗಿ ಊಹಿಸಬಹುದಾದ ಹೆಸರುಗಳನ್ನು ಪಾಸ್ವರ್ಡ್ಗಳಲ್ಲಿ ಬಳಸಬೇಡಿ. ಉದಾಹರಣೆಗೆ ನಿಮ್ಮ ಶಾಲೆ, ಊರು ಅಥವಾ ನಿಮ್ಮ ಬೆಕ್ಕಿನ ಹೆಸರು. ಮೊಬೈಲ್, ಕಂಪ್ಯೂಟರ್, ಬ್ಯಾಂಕಿನ ಭದ್ರತಾ ಪೆಟ್ಟಿಗೆ, ವೆಬ್ಸೈಟ್ಗಳಲ್ಲಿನ ಅಕೌಂಟ್ಗಳು ಸೇರಿದಂತೆ ಹಲವಾರು ಕಡೆಗಳಲ್ಲಿ ಮಾಹಿತಿಯನ್ನು ಸುರಕ್ಷಿತವಾಗಿಡಲು ಪಾಸ್ವರ್ಡ್ಗಳನ್ನು ಬಳಸುತ್ತಾರೆ. ಬೆರಳಚ್ಚು ಹಾಗೂ ಕಣ್ಣಿನ ರೆಟಿನಾಗಳನ್ನು ಕೂಡ ಪಾಸ್ವರ್ಡ್ಗಳಾಗಿ ಕೆಲವು ಕಡೆಗಳಲ್ಲಿ ಬಳಸುತ್ತಾರೆ. ಇವನ್ನು ಬಯೋಮೆಟ್ರಿಕ್ ಪಾಸ್ವರ್ಡ್ ಎಂದು ಕರೆಯುತ್ತಾರೆ. ಇದರ ಮತ್ತೊಂದು ಬಗೆಯೇನೆಂದರೆ ವಿನ್ಯಾಸಗಳನ್ನು ಪಾಸ್ವರ್ಡ್ಗಳನ್ನಾಗಿ ಮಾಡುವುದು. ಅದು ಈ ರೀತಿಯಲ್ಲಿ: ಕೆಳಗಿರುವ ನಮೂನೆಗಳ ಸುಳಿವು ಬಳಸಿ
ನೀವು ಊಹಿಸಬಹುದಾದರೆ ಯಾರಾದರೂ ಊಹಿಸಬಹುದು.